ಫೈನಲ್ ಕ್ಯಾಸ್ಟಿಸಮ್ ಬೇಡ. ಈ ಮೂವಿ ತುಂಬಾ ಕೂಲ್ ಆಗಿತ್ತು. ಮತ್ತೆ ಕ್ಯಾಮರಾ ವರ್ಕ್ ಆಗ್ಲಿ, ಲೈಟಿಂಗ್ಸ್ ಆಗ್ಲಿ, ಮತ್ತೆ ಅವ್ರ ಹಾಲಿವುಡ್ ಆಕ್ಟರ್ ನಂಗೆ ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು. ಸೊ ಅದ್ರ ಜೊತೆ ಮ್ಯೂಸಿಕ್ ತುಂಬಾ ಕೂಲ್ ಆಗಿತ್ತು. ಮೂವಿ ತುಂಬಾ ಕೂಲ್ ಆಗಿದೆ, ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ಮಿಸ್ ಮಾಡದೆ ನೋಡಿ. Camera work is very nice and editing, post production work, completely everything is good. Direction is also very good. Nice subject, very rare diversity subject. Nice, good, thank you. Climax fully shine. Super. ಸೂಪರ್ ಆಗಿತ್ತು. ಕನ್ನಡ ಬಂದಾಗ ತುಂಬಾ ಚೆನ್ನಾಗಿ ಮತ್ತೆ ಪ್ಲೇಸ್ ತುಂಬಾ ಸ್ಟಾರ್ಟಿಂಗ್ ಪ್ಲೇಸ್ ಚೆನ್ನಾಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿತ್ತು. ಅನ್ಟಚಬಿಲಿಟೀಸ್ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ ಲಾಸ್ಟ್ ಅಲ್ಲಿ. ಮೆಸೇಜ್ ಕೊಟ್ಟಿರೋದು ಅದೇ ಯೂನಿವರ್ಸಲ್ ಎಲ್ಲರೂ ಒಂದೇನದು. ಹೈಯರ್ ಕ್ಯಾಸ್ಟ್ ಗಿಂತ ಲೋ ಕ್ಯಾಸ್ಟ್ ಅವ್ರನ್ನು ಚೆನ್ನಾಗಿ ನೋಡ್ಕೋಬೇಕು. ತುಂಬಾ ಚೆನ್ನಾಗಿ ಫಿಲಂ ಬಂದಿದೆ. ಅವಿನಾಶ್ ಅವರು ತುಂಬಾ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ತುಂಬಾ ಸೂಪರ್ ಆಗಿದೆ. ಎಲ್ಲರೂ ಬಂದು ನೋಡಿ. ತುಂಬಾ ಇದು ಇನ್ಫಾರ್ಮೇಶನ್ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಮಕ್ಕಳಿಗೆ ಫ್ಯೂಚರ್ಗೆ ತುಂಬಾ ಚೆನ್ನಾಗಿ ಅರ್ಥ ಅಂತ ಇದು ನೋಡಿ ಎಲ್ಲರೂ ಬಂದು ಎಲ್ಲ ಪ್ರೋತ್ಸಾಹ. ಫಿಲಂ ತುಂಬಾ ಚೆನ್ನಾಗಿದೆ. ಮತ್ತೆ ಜಾತಿ ಭೇದ ಮಾಡಬಾರ್ದು ಅನ್ನೋ ಇದಕ್ಕೆ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಫಿಲಂ ಚೆನ್ನಾಗಿದೆ. ಎಲ್ಲ ಪ್ಲೇಸ್ ಚೆನ್ನಾಗಿದೆ. ಇನ್ನು ಇಷ್ಟ ಮೂವಿ ಚೆನ್ನಾಗಿತ್ತು ನೋಡಿ. ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಕಸ್ಟಮ್ಸ್ ಮತ್ತೆ ಟ್ರೆಡಿಷನ್ಸ್ ನ ಕಂಪ್ಯಾರಿಸನ್ ಮಾಡಿದ್ದಾರೆ. ತುಂಬಾ ಇಷ್ಟ ಆಯ್ತು ಮೂವಿ. ಥ್ಯಾಂಕ್ ಯು. ಮೂವಿ ಚೆನ್ನಾಗಿದೆ. ಇಟ್ಸ್ ಡಿಫ್ರೆಂಟ್ ಕೈಂಡ್ ಆಫ್ ಮೂವಿ. ಇದರಲ್ಲಿ ಏನಂದರೆ ನಮ್ಮ ಇಂಡಿಯನ್ ಕಲ್ಚರು, ನಮ್ಮ ಸನಾತನ ಧರ್ಮದ ಬಗ್ಗೆ, ಮತ್ತು ನಮ್ಮ ದೇಶದ ಬಗ್ಗೆ, ನಮ್ಮ ದೇಶದ ಜಾಗದ ಬಗ್ಗೆ, ನಮ್ಮ ಜನರದ ಬಗ್ಗೆ ಏನೇನು ಭಾವನೆ ಇದೆ ಅದು ಒಂದು ಡಿಫ್ರೆಂಟ್ ರೀತಿಯಲ್ಲಿ ಅವಿನಾಶ್ ಜನರನ್ನ ತೋರಿಸ್ತಾ ಇದ್ದಾರೆ. ಇಟ್ ಈಸ್ ಅ ವೆರಿ ನೈಸ್ ಮೂವಿ. ಇಟ್ಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಮೂವಿ. ಎಲ್ಲರೂ ಬಂದ್ಬಿಟ್ಟು ಈ ಜನರನ್ನು ಈ ಮೂವಿಯನ್ನು ನೋಡಬೇಕು. ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆ್ಯಂಡ್ ನಮ್ಮ ದೇಶದ ಬಗ್ಗೆ ಸ್ವಲ್ಪ ಹೆಮ್ಮೆಯಿಂದ ಹೇಳ್ಕೊಬೇಕಂದ್ರೂ ಈ ಮೂವಿನ ನೋಡ್ಬೋದು. ಇಟ್ಸ್ ವೆರಿ ನೈಸ್ ಆ್ಯಂಡ್ ಡಿಫ್ರೆಂಟ್ ಟಾಪಿಕ್ ಆಲ್ ಟುಗೆದರ್. ಆಲ್ ದಿ ಬೆಸ್ಟ್ ಟು ದ ಮೂವಿ. ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಒಬ್ಬ ಹಾಲಿವುಡ್ ಆಕ್ಟರ್ನ ಕರ್ಕೊಂಡು ಇಲ್ಲಿ ಬಂದು ಕನ್ನಡದಲ್ಲಿ ಮೂವಿ ಮಾಡೋದು ತುಂಬಾ ಸುಲಭ ಅಲ್ಲ. ಅದರಲ್ಲೂ ಈ ಮೂವಿಲಿ ಮೈ ಇರೋ ಮೂವಿಲಿ ನಿಜವಾಗ್ಲೂ ಹೇಳ್ತೀನಿ, ಒಂದು ವಂಡರ್ಫುಲ್ ಲೊಕೇಶನ್ಸ್ ಎಲ್ಲ ನೋಡ್ಬೋದು ನೀವು. ಅಷ್ಟು ಚೆನ್ನಾಗಿದೆ ವಿತ್ ಗುಡ್ ಮೆಸೇಜ್ ಆಲ್ಸೋ. ಲೈಕ್ ನಮಗೆಲ್ಲ ತುಂಬ ಇಷ್ಟ ಆಗಿದೆ, ನನಗೂ ಅಷ್ಟೇ. ಸೊ ಮತ್ತೊಂದು ಹೇಳಬೇಕು ಅಂದರೆ, ಈವನ್ ನಮ್ಮ ಚಿಕ್ಕಮಂಗ್ಳೂರು ಬಂದಾಗಂತೂ ನಮ್ಮ ದೇವ್ರ ಮನೆ ಅದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಅಷ್ಟು ದೊಡ್ಡ ಫೇಮಸ್ ಒಂದೊಂದು ಟೆಂಪಲ್. ಸೊ ಅಲ್ಲಿ ಶೂಟ್ ಆಗಿರೋದು ಇನ್ನೂ ಅದ್ಭುತನೇ. ನಿಜವಾಗ್ಲೂ ಹೇಳ್ತೀನಿ, 100 days ಪಕ್ಕ ಆಗುತ್ತೆ ಇದು ಮೂವಿ. ಐ ಹೋಪ್ ನೀವೆಲ್ಲ ಸಪೋರ್ಟ್ ಮಾಡಬೇಕು, ಕನ್ನಡ ಮೂವಿನ ಬೆಳೆಸಬೇಕು, ಹಾಗೆ ಕನ್ನಡದವ್ರನ್ನೂ ಬೆಳೆಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಇದು ಒಂದು ಟೆಕ್ನಿಕಲಿ ಮೂವಿ ಅಂತ ಅನ್ಬೋದು. ಯಾಕಂದ್ರೆ ಈಗಿನ ಬರ್ತಾ ಇರುವಂತ ಸಿನಿಮಾಗಳು ಇಷ್ಟು ಕ್ವಾಲಿಟಿ ಇರುವಂತ ಸಿನಿಮಾಗಳು ಬರ್ತಿಲ್ಲ. ಅಂತದ್ರಲ್ಲಿ ತುಂಬಾ ಇದಕ್ಕೆ ಆನೆಸ್ಟ್ ಆಗಿ ವರ್ಕ್ ಮಾಡಿದ್ರೆ. ಒಳ್ಳೆ ಕ್ಯಾಮ್ರಾ ವರ್ಕ್ ಇದೆ, ಒಳ್ಳೆ ಡೈರೆಕ್ಷನ್ ಇದೆ, ಒಳ್ಳೆ ಕಂಟೆಂಟ್ ಇದೆ. ಹಾಲಿವುಡ್ ಮೂವಿನ ಏನ್ ನೋಡ್ಬೇಕು ಅಂತ ಇದೆ ಅದು ಕನ್ನಡದಲ್ಲೇ ನಮ್ಮ ಹಾಲಿವುಡ್ ಮೂವಿನ ಸ್ಯಾಂಡಲ್ವುಡ್ ಅವ್ರು ಕೊಡುವಂತ ರೀತಿಲಿ ತಂದಿದ್ದಾರೆ. ತುಂಬಾ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ, ಒಳ್ಳೆ ಸಿನಿಮಾ. ಎಲ್ಲಾ ಒಂದು ABCD ಕ್ಯಾಟಗರಿ ಎಲ್ಲಾ ಜನನು ಬಂದು ನೋಡುವಂಥದ್ದು. ಒಳ್ಳೆ ಸಿನಿಮಾಟೋಗ್ರಫಿ ಇರುವಂತದ್ದು, ಒಳ್ಳೆ ಕಂಟೆಂಟ್ ಇರುವಂತದ್ದು. ಆರಿಕ್ ರಾಬರ್ಟ್ ಅವರು ನಮ್ಮ ಕನ್ನಡ ಸಿನಿಮಾದಲ್ಲಿ ಮಾಡಿದ್ದಾರೆ. ನಮ್ಮ ಕನ್ನಡ ಸಿನಿಮಾಗೆ ಒಂದು ಹೆಮ್ಮೆ. ನಿಜವೂ ಒಂಥರ ಖುಷಿ ಆಗುತ್ತೆ. ಆರಿಕ್ ರಾಬರ್ಟ್ ಸರ್ ಮತ್ತೆ ಇಂಗ್ಲಿಷ್ ಅವರು ಅಮೆರಿಕಾದಲ್ಲಿ ಆಲ್ಮೋಸ್ಟ್ ಶೂಟ್ ಆಗಿದೆ. ಮತ್ತೆ ಮಧ್ಯಪ್ರದೇಶ ಟೂರಿಸಂ ಏನಿದೆ ಅಷ್ಟೂ ಈ ಸಿನಿಮಾಗಳಲ್ಲಿದೆ. ಮತ್ತೆ ಎಲ್ಲಾ ಕಲಾವಿದಗಳು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಒಳ್ಳೆ ಸಿನಿಮಾ, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಸರ್. ಸಿನಿಮಾ ತುಂಬಾ ಚೆನ್ನಾಗಿದೆ. ಸ್ಟೋರಿ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ತುಂಬಾ ಚೆನ್ನಾಗಿದೆ. ಮತ್ತೆ ಪ್ರತಿಯೊಬ್ಬ ಆರ್ಟಿಸ್ಟು ಕೂಡ ಅವ್ರವ್ರ ಪಾತ್ರಕ್ಕೆ ತುಂಬಾ ಚೆನ್ನಾಗಿ ಜೀವ ತುಂಬಿದ್ದಾರೆ. ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಎಲ್ಲರೂ ತಪ್ಪದೆ ನೋಡಿ. ಥ್ಯಾಂಕ್ ಯು. ಚೆನ್ನಾಗಿತ್ತು. ನೀವು ನೋಡಿ ಬಂದು ಚೆನ್ನಾಗಿತ್ತು. ನೀವು ಬಂದು ನೋಡಿ. ನಮ್ಗೆ ಇಷ್ಟ ಆಯ್ತು ಮೂವಿ. ಅಂದ್ರೆ ಜಾತಿ ಭೇದ ಭಾವ ಮಾಡಬಾರ್ದು ಅಂತ. ತುಂಬಾ ಚೆನ್ನಾಗಿತ್ತು. ಮಕ್ಕಳದು ಎಲ್ಲ ನೋಡಿ ತುಂಬಾ ಸಂತೋಷ ಆಯ್ತು. ಎಲ್ಲೆಲ್ಲಿ ಅಂದ್ರೆ ಮಕ್ಕಳದು ಕ್ಯಾಸ್ಟಿಸಮ್ದ ಜಾತಿ ಮತ ಭೇದ ಭಾವ ಮಾಡಂಗಿಲ್ಲ ಅಂತ ಅದು ನೋಡಿ. ಮತ್ತೆ ಫುಲ್ಲು ಕರ್ನಾಟಕ ಮತ್ತೆ ಎಲ್ಲ ಮಧ್ಯಪ್ರದೇಶ ಎಲ್ಲ ತೋರಿಸಿದಾರಲ್ಲ ಒಂದೇ ಇದರಲ್ಲಿ. ತುಂಬಾ ಚೆನ್ನಾಗಿದೆ. ವೆರಿ ಗುಡ್, ವೆರಿ ಸ್ವೀಟ್ ಅಂಡ್ ಸಿಂಪಲ್, ವೆರಿ ನೈಸ್. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್ ಅವಿನಾಶ್. ಯು ಹ್ಯಾವ್ ಡನ್ ರಿಯಲಿ ವೆಲ್.
ಸೂಪರ್ ಆಗಿದೆ. ಅದು ಖುಷಿ ಹೊಸಬ್ರು ಕ್ಯಾರೆಕ್ಟರ್ ಕೊಟ್ಟಿದ್ದೀರಾ, ಬಹಳಷ್ಟು ಆಕ್ಟಿಂಗ್ ಮಾಡೋದು ಚೆನ್ನಾಗಿದೆ. ಫುಲ್ ಫಸ್ಟ್ ಇಂದನೂ ಒಂದ್ ಸ್ವಲ್ಪ ಲಾಸ್ಟ್ ಗಂಟೆ ಚೆನ್ನಾಗಿತ್ತು. ಅವರು ಮನೆಗೆ ತಲುಪೋ ಅಷ್ಟಲ್ಲಿ ಅದನ್ನೆಲ್ಲ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಸೂಪರ್ ಆಗಿದೆ ಬೇಬಿ, ಅದ್ ಹೇಳಂಗೆ ಇಲ್ಲ. ಸೂಪರ್ ಆಗಿದೆ, ಚೆನ್ನಾಗಿದೆ. ಅದ್ರಲ್ಲಿ ತುಂಬಾ ಜನ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಮಸ್ತ ಮಾಡಾರೆ. ಗೌಡ್ರು ಸಖತ್ ಮಾಡಾರೆ, ಗೌಡ್ರು ಚೆನ್ನಾಗಿದೆ, ಸೂಪರ್ ಆಗಿದೆ, ಸೂಪರ್ ಆಗಿದೆ. ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಅನ್ಸಿದೆ. ಸೆಕೆಂಡ್ ಹಾಫ್ ತುಂಬಾನೇ ಸೂಪರ್ ಆಗಿದೆ ಮೂವಿ. ಎಲ್ಲ ದಯವಿಟ್ಟು ಬಂದು ಚಿತ್ರಮಂದಿರಗಳಲ್ಲಿ ನೋಡಿ, ತುಂಬಾನೇ ಚೆನ್ನಾಗಿದೆ. ಇದೊಂಥರ ಐ ಥಿಂಕ್ ಚೆನ್ನಾಗಿ ಜನ ಇಷ್ಟಪಡ್ತಿದ್ದಾರೆ. 3 ಲ್ಯಾಂಗ್ವೇಜ್ ಇದೆ, ಸೊ ಜನ ಎಕ್ಸೈಟ್ ಆಗ್ತಿದ್ದಾರೆ. ಇದೊಂಥರ ಹೊಸ ಎಕ್ಸ್ಪೆರಿಮೆಂಟ್ ಇದು. ಪೀಪಲ್ ಆರ್ ಲೈಕ್ ರಿಯಲಿ ಲೈಕಿಂಗ್ ದಿಸ್. ಆಮೇಲೆ ಅಮೆರಿಕನ್ ಲೀಡ್ ಬೇರೆ, ಸೊ ತುಂಬಾನೇ ಫ್ರೆಶ್ ಇದೆ ಸಬ್ಜೆಕ್ಟು. ಸೊ ನನಗೆ ಆಕ್ಚುಲಿ ಕುತೂಹಲ ಇದೆ, ಲೈಕ್ ಜನ ಹೇಗೆ ತಗೊಂತೀರ ಅನ್ನೋದು. ಎಲ್ಲ ಎಕ್ಸೈಟ್ ಆಗಿ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ಇದುವರೆಗೂ ಯಾವ್ದು ಬ್ಯಾಡ್ ರಿವ್ಯೂಸ್ ಬಂದಿಲ್ಲ, ಎಲ್ಲರೂ ಚೆನ್ನಾಗಿದೆ ಅಂತಾರೆ. ಐ ಆಮ್ ಆಲ್ಸೋ ಎಕ್ಸೈಟೆಡ್. ನೋಡೋಣ, ಇನ್ನು 3-4 ಡೇಸ್ ಇದು ಇನ್ನು ಪಿಕಪ್ ಆಗೋದಕ್ಕೆ. ಈ ತರ ಸಬ್ಜೆಕ್ಟ್ಸ್ಗಳು ಕಾಂಟೆಂಟೇ ಕಿಂಗ್ ಆಗಿರೋದ್ರಿಂದ, ಸೊ ವಿ ಹ್ಯಾವ್ ಟು ವೇಟ್. ಇಲ್ಲಿವರೆಗೂ ಚೆನ್ನಾಗಿ ಬಂದಿದೆ ರಿವ್ಯೂಸ್, ಎಲ್ಲ ಪ್ರೆಸ್ ರಿಪೋರ್ಟರ್ಸ್ ಆಗಲಿ, ಎಲ್ಲ ಕಡೆ ರಿಪೋರ್ಟ್ಸ್ ಚೆನ್ನಾಗಿ ಬರ್ತಿದೆ. ನೋಡೋಣ, ಐ ಥಿಂಕ್ ಇನ್ನೊಂದು 3-4 ಡೇಸ್ ಅಲ್ಲಿ ಪಿಕ್ ಆಗುತ್ತೆ. ಡೆಫಿನೆಟ್ ಆಗಿ ಪಬ್ಲಿಸಿಟಿ ನಮ್ಗೆ ಸ್ವಲ್ಪ ಕಮ್ಮಿ ಆಗಿದೆ, ಬಿಕಾಸ್ ದೊಡ್ಡ ದೊಡ್ಡ ಸಿನಿಮಾಗಳಿತ್ತು, ಪೆಪೆ ಅಂಡ್ ಲಾಫಿಂಗ್ ಬುದ್ಧ, ಅವ್ರ ಮಾರ್ಕೆಟಿಂಗ್ ಮುಂದೆ ನಮ್ದು ಆಕ್ಚುಲಿ ರೀಚ್ ಆಗೋದು ಕಷ್ಟ ಆಗಿದೆ. ನೋಡೋಣ, ಐ ಥಿಂಕ್ ಇವಾಗ ವರ್ಡ್ ಆಫ್ ಮೌತ್ ಇಸ್ ವೆರಿ ಇಂಪಾರ್ಟೆಂಟ್. ವರ್ಡ್ ಆಫ್ ಮೌತ್ ಆಕ್ಚುಲಿ ಬಿಗ್ಗೆಸ್ಟ್ ಮಾರ್ಕೆಟಿಂಗ್. ಅದು ಚೆನ್ನಾಗಿದೆ ಅಂತಂದ್ರೆ ಬೇಗ ರೀಚ್ ಆಗೋದು ಇವತ್ತಿನ ಕಾಲದಲ್ಲಿ. ಐ ಥಿಂಕ್ ನೆಕ್ಸ್ಟ್ ಈ ವೀಕು ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ರೀಚ್ ಮಾಡೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ. ಜನಕ್ಕೆ ಗೊತ್ತಾಗ್ಬೇಕು ಈ ತರ ಒಂದು ಸಿನಿಮಾ ಬಂದಿದೆ ಅನ್ನೋದು. ಬಂದಿದ್ರು, ಪ್ರೀಮಿಯರ್ಗೆಲ್ಲ ಬಂದಿದ್ರು. ಎಲ್ಲ ಬಂದು 2-3 ಡೇಸ್ ಬ್ಯಾಕ್ ಒಂದು ದೊಡ್ಡ ಪ್ರೀಮಿಯರ್ ಮಾಡಿದ್ವಿ. ರೆಸ್ಪಾನ್ಸ್ ಚೆನ್ನಾಗಿತ್ತು, ಎಲ್ಲರೂ ನೋಡಿದ್ರು, ಮೀಡಿಯಾದವ್ರು ನೋಡಿದ್ದಾರೆ, ಎಲ್ಲರೂ ಪಾಸಿಟಿವ್ ಆಗಿದ್ದಾರೆ. ಇದು ಹೈ ಹೋಪ್ಸ್ ಇದೆ. ನೋಡೋಣ, ಹೋಗ್ತಾ ಹೋಗ್ತಾ ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತ ಅನ್ನಿಸ್ತಾ ಇದೆ. ಇವಾಗ ಆಕ್ಚುಲಿ ನಮ್ಗೆ ಜಾಸ್ತಿ ಥಿಯೇಟರ್ ಸಿಕ್ಕಿತ್ತು, ನಾವು ಬೇಕು ಅಂತ ರೆಡ್ಯೂಸ್ ಮಾಡಿದ್ವಿ. ಬಿಕಾಸ್ ಇಂಥ ಫಿಲಮ್ಸ್ಗೆ ಸ್ವಲ್ಪ ಓಪನಿಂಗ್ ಸ್ಲೋ ಇರುತ್ತೆ. ಇದು ಜನ ಆರ್ಟ್ ಫಿಲಮ್ ಅನ್ಕೊಂತಾರೆ, ಇಟ್ ಇಸ್ ನಾಟ್. ಆಕ್ಚುಲಿ ಇಟ್ಸ್ ಅ ವೆರಿ ಕಮರ್ಷಿಯಲ್ ಫೀಚರ್ ಫಿಲಮ್ ತರನೇ ನಾವು ಶೂಟ್ ಮಾಡಿದ್ದು. ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು, ಕಾಂಟೆಂಟ್ ಇಟ್ಕೊಂಡು, ತುಂಬಾನೇ ಫಾಸ್ಟ್ ಬೇಸ್ಡ್ ಆಗಿದೆ, ಕಮರ್ಷಿಯಲ್ ಫಿಲಮ್ ತರನೇ ಇದೆ. ಬಟ್ ಏನು ಅಂತಂದ್ರೆ ಜನ ಮೆಸೇಜ್ ನೋಡಿದ ತಕ್ಷಣ ಆರ್ಟ್ ಫಿಲಮ್ ಅಂತ ಅನ್ಕೊಂತಾರೆ, ವಿಚ್ ಇಸ್ ನಾಟ್. ಸೊ ಅದು ಜನಕ್ಕೆ ರೀಚ್ ಮಾಡ್ಬೇಕೀಗ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ವೀಕ್ ನಮ್ಗೆ ಇದೆ ಸ್ಕೂಲ್ ಶೋಸ್ ಎಲ್ಲ ಮಾಡ್ಬೇಕಂತೆ. ಬಟ್ ಆಕ್ಚುಲಿ ಇದು ಮಕ್ಳು ಸಿನಿಮಾ ಅಂತ ನಾವು ಇದ್ ಮಾಡಕ್ಕಲ್ಲ. ಮಗು ಒಂದು ಲೀಡ್ ಇರ್ಬೋದು, ಬಟ್ ಅಮೆರಿಕನ್ ಲೀಡೆ. ಸೊ ಅವ್ರಿಬ್ರು ಪ್ಯಾರಲಲ್ ಆಗಿ ಹೋಗ್ತಿರ್ತಾರೆ ಇಡೀ ಕತೆ. ನಾವು ಬರೀ ಮಕ್ಳಿಗೆ ಅಂತಾನೆ ಹೇಳಕ್ಕಾಗಲ್ಲ. ಮೆಸೇಜ್ ಬಂದು ಇದೆಲ್ಲ ದೊಡ್ಡವ್ರಿಗೆ ಇರೋದು, ಬಟ್ ಮಕ್ಳು ಎಂಜಾಯ್ ಮಾಡ್ತಿದ್ದಾರೆ. ಬಟ್ ಮೆಸೇಜ್ ಬಂತು ಎಲ್ಲ ದೊಡ್ಡವ್ರಿಗೆ ಇರೋದು. ಸೊ ಎಲ್ಲಾ ದೊಡ್ಡ ಕ್ಯಾರೆಕ್ಟರ್ ಮಧ್ಯೆಲ್ಲ ಒಂದು ಚಿಕ್ಕ ಹುಡುಗ ಇದ್ದಾನೆ. ಸೊ ಇದು ಬರೀ ಮಕ್ಳು ಸಿನಿಮಾ ಅಂತ ನಾವು ಹೇಳಕ್ಕಾಗತ್ತೆ. ಥ್ಯಾಂಕ್ ಯು ಸೊ ಮಚ್.